ವಚನಾನಂದ ಸ್ವಾಮೀಜಿ ಮೇಲೆ ಪೋಕ್ಸೋ ಕೇಸಿನ ದಾಖಲಾಗಿದೆ ನೋಡಿ. ಅದರ ತನಿಖಾಧಿಕಾರಿಯನ್ನು ಎತ್ತಂಗಡಿ ಮಾಡಲಾಗಿದೆ. ಪಿಎಸ್ಐ ಮಂಜುಳಾ ವರ್ಗಾವಣೆ ಮಾಡಿ ಎಸ್ಪಿ ಶೇಖರ್ ಆದೇಶವನ್ನು ಹೊರಡಿಸಿದ್ದಾರೆ. ಈ ಒಂದು ಪೋಕ್ಸೋ ಕೇಸ್ನ ತನಿಖಾಧಿಕಾರಿ ಪಿಎಸ್ಐ ಮಂಜುಳಾ ಅವರಾಗಿದ್ರು. ಹರಿಹರ ಠಾಣೆಯಿಂದ ದಾವಣಗೆರೆಯ ಆಜಾದ್ ನಗರಕ್ಕೆ ವರ್ಗಾವಣೆ ಮಾಡಲಾಗಿದೆ. ಪ್ರಕರಣ ತನಿಖೆ ನಡೆಸುವಾಗಲೇ ಮಂಜುಳಾ ವರ್ಗಾವಣೆ ಆಗಿರುವಂಥದ್ದು ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಆದರೆ ಇವರು ಕೊಟ್ಟಿರುವಂತಹ ಕಾರಣ ಆಡಳಿತಾತ್ಮಕ ಕಾರಣ ನೀಡಿ ಪಿಎಸ್ಐ ಮಂಜುಳಾ ಅವರನ್ನು ಎತ್ತಂಗಡಿ ಮಾಡಲಾಗಿದೆ. ತನಿಖೆ ನಡೆಸುವಾಗಲೇ ಮಂಜುಳಾ ಎತ್ತಂಗಡಿ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಯಾಕಂದ್ರೆ ಈ ಒಂದು ಕಳೆದ 2 ತಿಂಗಳಿಂದ ಪಂಚಮಸಾಲಿ ಮಠದಲ್ಲಿ ಯಾವುದೇ ತೊಂದರೆ ಆಗದಂತೆ ಭದ್ರತೆಯನ್ನ ಇದೇ ಅಧಿಕಾರಿ ಕೊಟ್ಟಿದ್ರು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸಂಜಯ್, ಈಗ ಪಿಎಸ್ಐ ಮಂಜುಳಾ ಅವರನ್ನ ಎತ್ತಂಗಡಿ ಮಾಡಿದ್ದಾರಲ್ಲ, ಏನೆಲ್ಲ ಕಾರಣ ಕೊಟ್ಟಿದ್ದಾರೆ ಅಂತ? ಎಸ್ ಧನುಶ್ರೀ, ಏನು ಕಳೆದ 2 ತಿಂಗಳಿಂದ ಏನು ಪಂಚಮಸಾಲಿ ಪೀಠದ ಏನು ವಚನಾನಂದ ಶ್ರೀಗಳ ಒಂದು ಪೀಠ ತ್ಯಾಗ ವಿಚಾರವಾಗಿ ಬಹಳಷ್ಟು ಗಲಾಟೆಗಳು ನಡೆದಿತ್ತು. ಈ ಸಂಬಂಧ ಏನು ಹರಿಹರ ಗ್ರಾಮೀಣ ಠಾಣೆಯ ಪಿಎಸ್ಐ ಮಂಜುಳಾ ಅವರು ಸಾಕಷ್ಟು ಅಲ್ಲಿ ಒಂದಿಷ್ಟು ಕಾರ್ಯಕ್ರಮಗಳು ನಡೆಬೇಕಾಗ್ಲಿ ಅಥವಾ ಏನು ಪರ ವಿರೋಧಗಳು ಮೀಟಿಂಗ್ ನಡೀಬೇಕಾದ್ರೆ ಒಂದಿಷ್ಟು ಭದ್ರತೆಗಳನ್ನ ಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ಅದಲ್ಲದೆ ಕೂಡ ಏನು ಪೋಸ್ಕೋ ಪ್ರಕರಣ ಕೂಡ ದಾಖಲಾಗಿತ್ತು ಹರಿಹರ ಗ್ರಾಮೀಣ ಠಾಣೆಯಲ್ಲಿ. ಈ ಬೆನ್ನಲ್ಲೇ ವಿಚಾರಣಾಧಿಕಾರಿಯಾಗಿ ಪಿಎಸ್ಐ ಅವರು ಏನು ಸ್ವಾಮೀಜಿ ಅವರನ್ನ ವಿಚಾರಣೆ ಮಾಡಿದ್ರು. ಅದೇ ಬೆನ್ನಲ್ಲೇ ಈಗಾಗಲೇ ಏನು ಅವ್ರಿಗೆ ಒತ್ತಡದಿಂದ ಈಗ ಬೇರೆ ಕಡೆ ಏನು ದಾವಣಗೆರೆ ಆಜಾದ್ ನಗರ ಪೊಲೀಸ್ ಠಾಣೆಗೆ ವರ್ಗಾವಣೆ ಮಾಡಲಾಗಿದೆ ಅಂತ ಹೇಳಿ ಈಗಾಗಲೇ ಮಾತುಗಳು ಕೇಳಿ ಬರ್ತದೆ. ಹೀಗಾಗಿ ಸದ್ಯಕ್ಕೆ ಅವರು ಕೂಡ ಒಂದಿಷ್ಟು ಬೇಸರಗೊಂಡಿದ್ದಾರೆ. ಅಂದ್ರೆ ನಾವು ಈ ರೀತಿ ಏನು ಯಾರಾದ್ರೂ ಉನ್ನತ ವ್ಯಕ್ತಿಗಳನ್ನ ತನಿಖೆ ಮಾಡ್ಬೇಕಾದ್ರೆ ಈ ರೀತಿ ಇಂಥ ಸಂದರ್ಭ ಇವೆಲ್ಲ ನಾವು ಎದುರಿಸಬೇಕಾಗುತ್ತೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಒಂದಿಷ್ಟು ತಿಳಿದಿರುವಂತದ್ದು. ಈಗ ಸದ್ಯಕ್ಕೆ ಆ ಒಂದು ಜಾಗಕ್ಕೆ ಯಾರನ್ನ ಕರೆ ತರ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾದ್ರೆ. ಯಾಕಂದ್ರೆ ಇಲ್ಲಿ ಸದ್ಯಕ್ಕೆ ಇವ್ರನ್ನ ವರ್ಗಾವಣೆ ಮಾಡಿ ಆದೇಶವನ್ನು ಮಾತ್ರ ಮಾಡಿದ್ದಾರೆ. ಆದ್ರೆ ಆ ಸ್ಥಳಕ್ಕಿನ್ನು ಯಾರು ಕೂಡ ನಿಯೋಜನೆ ಆಗಿಲ್ಲ. ಯಾರು ಬರ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಒಟ್ಟು ಏನು ಈ ತರ ಏನು ಪ್ರಕರಣಗಳು ಪೋಕ್ಸೋ ಪ್ರಕರಣ ತನಿಖೆ ಮುಂದಾದಂತಹ ವೇಳೆ ಎಂದೇ ನಿಷ್ಪಕ್ಷವಾಗಿ ಯಾರ ಪರವಾಗಿ ಇಲ್ದೇನೆ ಏನು ತನಿಖೆಯನ್ನು ಮಾಡ್ತಿದ್ರು. ಈ ಬೆನ್ನಲ್ಲೇ ಈಗ ಅವರಿಗೆ ಒಂದು ದೊಡ್ಡ ಶಾಕ್ ಅಂತಾನೆ ಹೇಳ್ಬೋದು. ಹಾಗಾಗಿ ಈಗ ಪೊಲೀಸ್ ಇಲಾಖೆ ನಡೆಗೆ ಕೆಲವೊಂದಿಷ್ಟು ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಅಂದ್ರೆ ಅವರು ತನಿಖೆಯನ್ನ ಸರಿಯಾಗಿ ಮಾಡ್ತಾ ಇದ್ರು. ಈ ಬೆನ್ನಲ್ಲೇ ಒಬ್ಬ ಮಹಿಳೆ ಅಧಿಕಾರಿಯಾಗಿದ್ರು ಕೂಡ ಒಂದು ಉತ್ತಮವಾಗಿ ತನಿಖೆ ನಡೆಸಿದ್ರು. ಈ ಬೆನ್ನಲ್ಲೇ ಈಗ ಅವ್ರನ್ನ ವರ್ಗಾವಣೆ ಮಾಡಿರೋದಕ್ಕೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಿರುವಂತದ್ದು. ಧನುಶ್ರೀ, ಥ್ಯಾಂಕ್ ಯು ಸಂಜಯ್ ತಮ್ಮೆಲ್ಲ ಮಾಹಿತಿಗಾಗಿ.